ಮಗುನ ಗರ್ಭದಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ತಂದೆ ಮಗುನ ತಲೆ ಮೇಲೆ ಹೊತ್ತು ಬೆಳೆಸ್ತಾರಂತೆ. ಹರೆಯದಲ್ಲಿದ್ದಾಗ ಅಪ್ಪ ಅಂದ್ರೆ ಕಿರಿಕಿರಿ ಅಂತ ಅನ್ಸೋ ಮಗನಿಗೆ ತಾನು ತಂದೆ ಆದಾಗ ಅಪ್ಪನ ಕಷ್ಟ ಅರ್ಥ ಆಗತ್ತೆ. ನಮಗಾಗಿ ಕಷ್ಟ ಪಡೋ ಅಪ್ಪನನ್ನ ನೆನಪು ಮಾಡ್ಕೊಂಡು ಇದೊಂದು ಒಳ್ಳೆ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಮಗಳೇ ಏನು ಪತ್ರ ಬಂದೈತ್ ನೋಡವ ಇಲ್ಲಿ ನೋಡಿ. ಏನಿದು? ಅಪ್ಪ, ಅಣ್ಣನ್ ಕಾಲೇಜಿಂದ ಪ್ರಿನ್ಸಿಪಲ್ ಕಳ್ಸಿರೋ ಲೆಟರು. ನಿನ್ ಮಗ ಸರಿಯಾಗಿ ಕಾಲೇಜ್ಗೆ ಹೋಗ್ತಿಲ್ವಂತೆ, ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ, ಎಕ್ಸಾಮಿಗೆ ಕೂರ್ಸಲ್ವಂತೆ. ಎಲ್ಲ ಕೊಂತೀನಿ ನನ್ನ ಮಗನೇ. ಲೇ ಇವಳೆ ಬಾರೆ ಇಲ್ಲಿ. ನಿನ್ನ ಮಗ ಎಂತ ದೊಡ್ಡ ಗನದಾರಿ ಕೆಲಸ ಮಾಡಿದೆ ನೋಡ್ಬಾ. ಅಯ್ಯ ಯಾವಾಗ ನೋಡಿದ್ರು ನಿನ್ ಮಗ ನಿನ್ ಮಗ ನಿನ್ ಮಗ ಅಂತಿರಲ್ಲ, ಯಾಕೆ ನಿಮಗ್ ಮಗ ಅಲ್ವಾ? ಇವಳು ಮಾತ್ರ ನಿಮ್ ಮಗಳ ಅಂತದ್ದೇನ್ ಮಾಡ್ದ ಈಗ? ಅಮ್ಮ, ನಿನ್ ಮುದ್ದಿನ ಮಗನ್ ಕಾಲೇಜಿಂದ ನೋಟಿಸ್ ಬಂದಿದೆ, ಸರಿಯಾಗಿ ಕಾಲೇಜ್ಗೆ ಹೋಗ್ತಿಲ್ವಂತೆ, ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ. ಅಲ್ಲ, ದಿನ ತಿಂದು ತಿಂದು ಹೋಗ್ತಾನಲ್ಲ, ಎಲ್ಲಿಗೆ ಹೋಗ್ತಾನೆ? ಬಾತ್ರೂಮ್ಗೆ ಹೋಗ್ತಾನೆ. ಸರಿಯಾಗಿ ಹೇಳು. ನಿನ್ ಮಗನ್ ಅಟೆಂಡೆನ್ಸ್ ಕಾಲೇಜಲ್ಲಿ ಹುಡ್ಕುದ್ರೆ ಸಿಗಲ್ಲ, ಮತ್ತೆ ಪಕ್ಕದಲ್ಲಿರೋ ಬೇಕರಿಲಿ ಹೋಗಿ ಹುಡ್ಕು, ಫುಲ್ ಅಟೆಂಡೆನ್ಸ್ ಸಿಗುತ್ತೆ. ಅಪ್ಪ 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 ಅಪ್ಪ, ಅಣ್ಣ ಬಂದ, ನಾನೋಗಿ ಬಚ್ಚಿಟ್ಕೋತೀನಿ. ಇದನ್ನ ತೋರಿಸಿ ಏನ್ ಹೇಳ್ತಾನೆ ನೋಡೋಣ. ಅಮ್ಮ, ನೀನ್ ಹೇಳ್ಕೊಡ್ಬೇಡ. ಅಮ್ಮ ಊಟ ಹಾಕ್ ನಡಿ. ಲೇ ಇವನೇ ಇಲ್ಲೇನೋ ಪತ್ರ ಬಂದೈತ್ ನೋಡು. ಕಾಲೇಜಿಂದ ಕಳಿಸ್ಬಿಟ್ಟವ್ರೆ. ಅಮ್ಮ ಪಲ್ಲು ಎಲ್ಲಿ? ಇನ್ನೂ ಬಂದಿಲ್ಲಪ್ಪ. ಹಬ್ಬ ಸದ್ಯ. ಏನದು? ಅದೇಪ್ಪ, ಕಾಲೇಜಿಂದ ಪ್ರಿನ್ಸಿಪಾಲ್ ಲೆಟರ್ ಕಳಿಸವ್ರೆ. ಏನಂತೆ? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ನ ಎಜುಕೇಶನ್ ಟ್ರಿಪ್ ಕರ್ಕೊಂಡು ಹೋಗ್ತಾವ್ರೆ. ಅದ್ರದ್ದು ಫೀಸ್ ಕಟ್ಟಿರ್ಲಿಲ್ಲ, ಇವತ್ತು ಲಾಸ್ಟ್ ಡೇಟ್ ಅಲ್ವಾ, ಅದಕ್ಕೆ ಲೆಟರ್ ಕಳಿಸಿದ್ದಾರೆ. ಎಷ್ಟಂತೆ ಫೀಸು? 5,000. ಅಯ್ಯೋ 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 ಅಯ್ಯೋ, ನನ್ ಬಂಗಾರ, ನನ್ ಚಿನ್ನ, ನನ್ ಮುದ್ದು. ನೋಡಿದ್ರೇನ್ರಿ ನಿಮ್ ಮಗಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ? ಏನೋ ಮಗಳ ಅಣ್ಣ, ಫಸ್ಟ್ ರ್ಯಾಂಕು, ಟ್ರಿಪ್ಪು, ಫೀಸು, ಲಾಸ್ಟ್ ಡೇಟ್, ಇದೇನಾ ಲೆಟರ್ ಅಲ್ಲಿ ಇರೋದು? ಇದೆಲ್ಲ ನಿನ್ ಕೆಲಸ. ನಾನಿನ್ನಲೇ ಅಪ್ಪ ಅಪ್ಪ ನಾಲ್ಕು ಕಡೆ ನೀನು ನಾಲ್ಕು ನನ್ನ ಮಗ. ಲೇ ನೀನು ಬದ್ಲೇ ಆಗಲ್ವೇನೋ? ಪ್ರೈಮರಿ ಸ್ಕೂಲಿಗೆ ಸೇರ್ಸಿದ್ರೆ ಮೇಸ್ಟ್ರು ಚೇರ್ಗೆ ಮೊಳೆ ಇಟ್ಟವನು ಇವನು. ಅದು ಹುಡುಗಾಟದ ವಯಸ್ಸು. ಹೈಸ್ಕೂಲಿಗೆ ಸೇರ್ಸಿದ್ರೆ ಟೀಚರ್ಗೆ ಕಣ್ಣು ಹೊಡೆದವನು ಇವನು. ಅದು ತುಂಟಾಟದ ವಯಸ್ಸು. ಅಯ್ಯ ನಿನ್ನ ತುಂಟಾಟಕ. ಏನೋ ಹೋಗ್ಲಿ ಅಂತ ಕಾಲೇಜಿಗೆ ಸೇರ್ಸಿದ್ರೆ ಕಂಡು ಹುಡುಗಿಯರಿಗೆಲ್ಲ ಲವ್ ಲೆಟರ್ ಕೊಟ್ಕೊಂಡು ಓಡಾಡ್ತಾನೆ ಇವನು. ಇದು ಹದಿಹರಿಯದ ವಯಸ್ಸು. ಓ ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ನೀನು. ಇಂಥ ಮಗನ ಪಡಿಬೇಕಂದ್ರೆ ತಪಸ್ ಮಾಡಿರ್ಬೇಕು. ಹಲೋ, ನಾವಿದನ್ನ ಜೀವನ ಚೈತ್ರ ಸಿನಿಮಾದಲ್ಲಿ ಅಣ್ಣವ್ರು ಮಾಡಿರೋ ಪರ್ಫಾರ್ಮೆನ್ಸ್ ನ ನೋಡಿದೇವೆ, ಸಾಕು. ತಿಂದು ಅಂದಿ ತರ 9 ಗಂಟೆವರೆಗೂ ಬಿತ್ಕೊಂಡಿರ್ತಾನಲ್ಲ, ಆ ಕೊಬ್ಬು ಅಪ್ಪ ಇವನ್ಗೆ. ನಿನ್ನೆ ತಿನ್ಲಿಲ್ಲ ಅಂದ್ರೂ ಕೊಬ್ಬು ನಿನ್. ಲೇ ಲೇ ಲೇ, ನಮ್ಮನೆ ಕೋಳಿನೇ ಬೆಳಿಗ್ಗೆ 5 ಗಂಟೆಗೆ ಅಂತ ಕೂಗುತ್ತೆ. ನೀ ನೋಡಿದ್ರೆ ಹಂದಿ ತರ 8 ಗಂಟೆ ಆದ್ರೂ ಹೇಳಲ್ಲ. ಹೋಗು ಪಕ್ಕದ ಮನೆ ರಾಕೇಶ್ ನೋಡಿ ಕಲ್ತು ಹೋಗು. ಹಲೋ, ನೀನೇ ಹೋಗಿ ಕಿಟಕಿಯಲ್ಲಿ ಕಿವಿ ಇಟ್ಟು ಕೇಳು, ಅವ್ರ ಅಪ್ಪ ನನ್ನ ಹೊಗಳ್ತಾ ಇರ್ತಾನೆ. ಹೆಂಗ್ ಮಾತಾಡ್ತಾನೆ ಇವನು? ಲೋ ಅಲ್ಲ ಕಣೋ, ಎತ್ತು ಒತ್ತು ಸಾಕಿ ಸಲ್ವಿರೋ ನಿಮ್ಮಪ್ಪ ಕಾಣಲ್ವೇನಪ್ಪ ನಿನ್ ಕಣ್ಣಿಗೆ? ಕಾಣಿಸ್ತಾ ಇಲ್ಲ. ಹಿಂದೆ ನಿತ್ರೆ ಹೆಂಗ್ ಕಾಣಿಸುತ್ತೆ ನೋಡು. ಯಪ್ಪ ರೋಸಪ್ಪ, ನಿನ್ ಮುಖ ತೋರಿಸ್ಬೇಡ, ನನಗೆ ಭಯ ಆಗುತ್ತೆ. ಲೇ ನಿನ್ನ ವಯಸ್ಸಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತೇನಾ? ನಂತರನೇ ನಿಮ್ಮ ಅಪ್ಪನ ಹತ್ರ ಬಯಸ್ಕೊತಾ ಇದ್ರ. ಲೇ 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 ಲೇ, ಕಷ್ಟಪಟ್ಟು ದುಡಿದ್ರೆ ಕಾಣೋ ಜೀವನದಲ್ಲಿ ಗೆಲ್ಲಕ್ ಆಗೋದು. ಸರಿ ಸರಿ, ನಿನ್ ಕಷ್ಟಪಡು, ನಾನು ಗೆಲ್ತೀನಿ. ಅಮ್ಮ, ನಿನ್ ಗಂಡದಿದ್ದೆ, ನಡಿ ಊಟ ಹಾಕು. ಲೇ, ಅಲ್ಲಿ ನಿಮ್ಮಪ್ಪ ಮಾತಾಡ್ತಿಲ್ವಾ? ಕೇಳಿಸ್ಕೊ. ಈ ಸಾರಿನಾದ್ರೆಲ್ಲ ಪಾಸ್ ಆಗ್ತಾವ? 2 ಡುಮ್ಕಿ. ಏನೋ ದುಡ್ಡನ್ನು ಮರ್ದಿಂದ ಬಿಡುತ್ತಾ? ಮಾರ್ಕ್ಸ್ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಲೇ ಲೇ ಲೇ, ಬರೀ 100 ರೂಪಾಯಿ 2 ಜೊತೆ ಬಟ್ಟೆ ಇಟ್ಕೊಂಡು ಕಣ ನಾನು ಈ ಊರಿಗೆ ಬಂದಿದ್ದು. ಹಲೋ, ನಮ್ ಕೈಯಲ್ಲಿ 1 ರೂಪಾಯಿ ಇಲ್ದೆ, ಮೈ ಮೇಲೆ ತುಂಡು ಬಟ್ಟೆ ಇಲ್ದೆ ಈ ಊರಿಗೆ ಬಂದ್ವಿ. ಅಮ್ಮ ಎಲ್ಲಿಂದ? ಅಮ್ಮನ ಹೊಟ್ಟೆಯಿಂದ. ಲೇ ಲೇ, ನಿನಗೆ ಈಗ ಗೊತ್ತಾಗಲ್ಲ ಕಣ. ನಿನಗೊಬ್ಬ ಮಗ ಆಗ್ತಾನಲ್ಲ, ಅವಾಗ ನನ್ನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಸರಿ, ಒಂದ್ ಮದುವೆ ಮಾಡ್ಸು. ಲೇ, ಮಾತು ಜಾಸ್ತಿ ಆಯ್ತು. ಅಪ್ಪನ ಹತ್ರ ಹಿಂಗ್ ಮಾತಾಡ್ತಾರೇನೋ? ಸುಮ್ನೆ ಇರು ಮೀನಾಕ್ಷಿ, ನಿನ್ಗೇನು ಗೊತ್ತಾಗಲ್ಲ. ಹೋಗು ಒಳಗಡೆ ಅಡಿಗೆ ಮಾಡು. ಲೇ, ಅಪ್ಪ ಅನ್ನೋ ಭಯ ಇಲ್ವೇನೋ ನಿಂಗೆ? ಅಯ್ಯೋ, ಭಯ ಪಟ್ರೆ ಈಗಿನ ಕಾಲದಲ್ಲಿ ಬದುಕೋಕ್ಕಾಗಲ್ಲ ಮೀನಾಕ್ಷಿ. ನಡಿ ಊಟ ಹಾಕು. ಲೇ, ನಾನು ಇಲ್ಲ ಅಂದಿದ್ರೆ ನೀನು ಹುಟ್ಟತಾನೆ ಇರ್ಲಿಲ್ಲ ಕಳ್ಳ. ನಾನಿಲ್ಲ ಅಂದ್ರೆ ನೀ ತಂದೆನೇ ಆಗ್ತಿರ್ಲಿಲ್ಲ. ನನಗೆ ಎದುರು ಮಾತಾಡ್ತಾನೆ ಇವನು. ಅಯ್ಯೋ, ನಮ್ಮಪ್ಪ ನನಗೆ ಹೊಡಿತಾನೆ, ಕಾಪಾಡ್ರು. ನಮ್ಮಪ್ಪ ನನಗೆ ಹೊಡಿತಾನೆ, ಕಾಪಾಡ್ರು. ಅಯ್ಯೋ ಡೌರಾಜ, ಸಾಕು ಡೌ ಮಾಡಿದ್ದು. ಅಮ್ಮ, ಇವ್ನ್ಗೆ 2 ದಿನ ಊಟ ಹಾಕ್ಬೇಡ ಅಮ್ಮ, ಅವಾಗ ಬುದ್ಧಿ ಬರುತ್ತೆ. ಹೌದಾ?
ಮಾಡ್ತೀನಿರು ಪಲ್ಲು ಅಣ್ಣ ಜಿರ್ಲೆ ತಿಂದ್ರೆ ಒಳ್ಳೇದೇನೆ. ಯಾಕೆ ಹಿಂಗ್ ಹೇಳ್ತಿದ್ಯಾ? ನೀನ್ ಅವಾಗ್ಲೇ ತಿಂಡಿ ತಿಂತಾ ಇದ್ದಲ್ಲ, ಅದ್ರಲ್ಲಿ ಜಿರ್ಲೆ ಬಿದ್ದಿತ್ತು, ನೀನ್ ನೋಡ್ದೆ ತಿಂದ್ಬಿಟ್ಟೆ. ಅಮ್ಮ ನೋಡಮ್ಮ. ಅಯ್ಯೋ ಅವನೇನೋ ಸುಳ್ಳು ಹೇಳ್ತಾನೆ, ನೀನ್ ಸುಮ್ನಿರೆ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಅವಾಗ್ಲೇ ಪುಳೋಗ್ರಿಯಲ್ಲಿ ಹಿಂಗ್ ಕಾಲು ಎತ್ಕೊಂಡು ಬಿದ್ದಿತ್ತು, ಅದನ್ನ ಇವಳು ತಿಂದ್ಲು. ಮೊದ್ಲು ಹೇಳಕ್ ಏನಾಗಿತ್ತು ನಿನ್ಗೆ? ಊಟ ಮಾಡುವಾಗ ಮಾತಾಡ್ಬಾರ್ದು ಅಂತೀರಿ ಸರ್. ನನಗೆ ಊಟ ಹಾಕ್ಬಾರ್ದಂತೆ, ಒಂದ್ ವಾರ ಇವಳೇ ಊಟ ಮಾಡಲ್ಲ. ಲೇ 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 ರಾಕ್ಷಸ ರಾಕ್ಷಸ ಕಣೋ ನೀನು. ಲೇ ಮೊದ್ಲೇ ಅವ್ನು ಗಂಡು ಬೇಕು ಅಂತ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಡೈ ಹೊಡೆದಲ್ಲ, ಈಗ ಅನುಭವಿಸು. ಲೇ 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 ಬುಕ್ಕಲ್ಲಿ ಗಾಂಧೀಜಿಯವರು ವಿವೇಕಾನಂದರ ಬಗ್ಗೆ ಓದ್ತಿಯಲ್ಲ, ಅವ್ರ ತರ ಆಗ್ಬೇಕಂತ ಯಾವತ್ತು ಅನ್ಸಲ್ಲೇನೋ ನಿನ್ಗೆ? ಹಲೋ, ನಾವು ಫಾದರ್ ಆಫ್ ನೇಷನ್ ಆಗ್ತೀವಮ್ಮ. ಅದೆಂಗೋ? ನನ್ಗೆ ಹುಟ್ಟೋ ಮಗನಿಗೆ ನೇಷನ್ ಅಂತ ಹೆಸರು ಇಡ್ತೀನಿ, ಫಾದರ್ ಆಫ್ ನೇಷನ್ ಆಗ್ತೀನಿ. ಅಯ್ಯೋ ನನ್ ಕನ್ನ. ಲೇ 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 ನಗ್ತಿಯಲ್ಲೇ, ಹೋಗಿ ಇಂತ ಜನ್ಮ ಕೊಟ್ಟಿಯಲ್ಲ ನೀನು. ಮೀನಾಕ್ಷಿ, ನಿನ್ನ ಗಂಡ ನನ್ನ ಟ್ರ್ಯಾಕ್ ಅಲ್ಲಿ ತುಂಬಾ ಕ್ರಾಸ್ ಆಗ್ತವ್ರೆ, ಕ್ಲಾಸ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳು. ಏನೋ ಮಾಡ್ತೀಯಾ, ಏನೋ ಮಾಡ್ಕೋತೀಯಾ? ಮಾತಾಡ್ತೀಯನೋ? ಅಯ್ಯೋ ನಮ್ಮ ಅಪ್ಪ ನನಗೆ ಹೊಡ್ತಾನೆ, ಕಾಪಾಡ್ರಪ್ಪ. ಅಯ್ಯೋ ನಮ್ಮ ಅಪ್ಪ ನನಗೆ ಹೊಡ್ತಾನೆ, ಕಾಪಾಡ್ರಪ್ಪ. ಡೌರಾಜ ಸಾಕು ಡೌ ಮಾಡಿದ್ದು. ಬಿಡ್ರೆ ಅವನ ಹತ್ರ ಏನ್ ಮಾತಾಡೋದು? ಹೋಗು ನೀನ್ ಒಳಗೆ ಹೋಗಿ ಟೀ ಮಾಡು. ಹೋಗಮ್ಮ ನೀನ್ ಓದ್ಕೊ ಹೋಗು. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ, ನಾವು ಒಂದಲ್ಲ ಎರಡಲ್ಲ 10,001 ಗಣಪತಿ ಕೂಡಿಸ್ತಾ ಇದ್ವಿ. ನಿಮ್ ಕೈಲಾದಷ್ಟು ಚಂದ ಕೊಡಿ. ಗಣೇಶ್ ಹಬ್ಬ ಮುಗಿದು, ದೀಪಾವಳಿ ಮುಗಿದು, ಇನ್ನೇನು ಸಂಕ್ರಾಂತಿ ಬರುತ್ತೆ, ಈಗ ಗಣೇಶನ್ ಕೂಡಿಸ್ತೀರಾ? ಓ ಮೈ ಗಾಡ್. ಅಂದಂಗೆ ಈಗ ನೆಕ್ಸ್ಟ್ ಬರೋ ಹಬ್ಬ ಯಾವ್ದು ಹೇಳಿ? ಅಣ್ಣಮ್ಮ. ಅದೇ 5,000 ಅಣ್ಣಮ್ಮನ ಕೂರಿಸ್ತಾ ಇದೀವಿ, ಚಂದ ಕೊಡಿ. ಯಾರೋ ನೀವೆಲ್ಲ? ಓ ದೇವ್ರಿಸಕ್ ಬಂದವ್ರ? ಎಸ್ ಎಸ್ ಎಸ್. ಅಪ್ಪ ದೇವ್ರಿಸು ಅಂತೆ, ಪಾಪ ದುಡ್ಡು ಕಟ್ ಕಳ್ಸು. ಲೇ ಇವ್ರು ನೋಡಿದ್ರೆ ದೇವ್ರನ್ನ ಕೂಡ್ಸೋರ್ ತರ ಕಾಣಿಸ್ತಾ ಇಲ್ಲ, ಬಾಳ್ ಸಪ್ಲೈಯರ್ ತರ ಕಾಣಿಸ್ತಾರೆ. ಅಯ್ಯೋ ದೇವ್ರಿಸು ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ಕೆನ್ನೆ ಕೊಡ್ಕೋ, ಬಸ್ಗೆ ಹೊಡಿ, ಕಿವಿ ಹಿಡ್ಕೋ, ಇಲ್ಲಿ ಸ್ವಲ್ಪ ಇರೋ. ತಗೊಳ್ರೋ. ಅದು 2,000 ರೂಪಾಯಿ ಕಣೋ. ಅಯ್ಯೋ ದೇವ್ರ ವಿಷಯ ಯಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಇಲ್ಲಿ ಒಳಗೆ ಹೋಗಪ್ಪ. ಎಂತ ಮಗ, ಇಂತನ್ ಕಟ್ಕೊಂಡ್ರೆ ಎಲ್ಲ ಮನೆ ಮಠ ಎಲ್ಲ ಮಾರ್ಕೋಬೇಕು. ನನಗೆ ಒಂದೆರಡು ಬಿಯರು, ಆ ಪ್ಯಾಕ್ ಸಿಗರೇಟು, ಒಂದು ಕಲ್ಮಿ ಸಾಕು. ನನಗೆ ಫುಲ್ ಕೊಳ್ಳಿ, ಒಂದ್ ಬಾಟ್ಲು ಮಗ. ಓಕೆ. ಏ ಯೋಗಿ ಮನೇಲಿ ಯಾರು ಇಲ್ವಂತೆ ಕಡು. ಹೌದಾ? ಮಂದಿ ಇವ್ರನ್ನ ಆದ್ನಿ ಇದ್ರಲ್ಲ, ಯಾರಿಗೆ ಕಳ್ಸಿದ್ನಲ್ಲ? ಇದೆಯಾ? ಹಂಗೆ ಬರ್ತಾ ರಾಕೇಶನ್ನ ಕರ್ಕೊಂಬರ್ರಿ. ರಾಕೇಶ? ಏ ಇಲ್ಲೇ ಬಂದವನಲ್ಲ. ಲೇ 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 ನಿನಗೆ ನಾಚಿಕೆನೇ ಆಗಲ್ವೇನೋ? ದೇವ್ರ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾರೆ ಯಾವನಾದ್ರು? ಮತ್ತೆ ಎಣ್ಣೆ ಒಳಗೆ ದುಡ್ಡು ಕೊಡಂದ್ರೆ ಕೊಟ್ಬಿಡ್ತೀಯಾ? ಎಲ್ಲದಕ್ಕೂ ಇಷ್ಟುದ್ದ ಖ್ಯಾತೆ ತೆಗಿತೀಯಾ? ಲೈ ನಿಮ್ಮಪ್ಪ ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಅವ್ರ ಪ್ರೀತಿ ಅರ್ಥನೇ ಆಗಲ್ವೇನೋ ನಿಂಗೆ? ನೀ ಸುಮ್ನೆ ಇರು ಮೀನಾಕ್ಷಿ, 24 ಗಂಟೆ ಬೈತಾನೆ ಇರ್ತಾರೆ. ಪ್ರೀತಿ ಅಂತೆ ಪ್ರೀತಿ. ಎಂತ ಮಗ ಹುಟ್ಬಿಟ್ಟೆ ಕಣ ನನ್ನ ಹೊಟ್ಟೆಲಿ. ನಾನು ಹುಡ್ಸು ಅಂತ ಹೇಳಿದ್ನ, ನನ್ನ ಕರ್ಮ ನಿಮ್ ಮಗನಾಗ ಹುಟ್ಟಿದೇನಲ್ಲ. ನಿನ್ನ ಕರ್ತವ್ಯ ನೀ ಸಾಕ್ತಾ ಇದೀಯ ಅಷ್ಟೇ. ಇಂಥ ಮಗ ಹುಟ್ತಾನೆ ಅಂತಿದ್ರೆ ನಾನು ಮಕ್ಕಳೇ ಮಾಡ್ಕೊಡ್ತಿರ್ಲಿಲ್ಲ ಕಣ. ನಿನ್ನಂತ ಅಪ್ಪ ನನಗೆ ಸಿಗ್ತಾನಿದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಯಾವ ತಂದೆನೂ ಮಕ್ಕಳು ಹೇಳಿ ಕೇಳಿ ಮಕ್ಕಳು ಮಾಡ್ಕೊಳ್ಳಲ್ಲ ಕಣೋ. ಹಲೋ, ನಿನ್ನ ಮೂಲಕ ನಾನು ಈ ಭೂಮಿ ಬೈದೇನೆ ಅಷ್ಟೇ, ಹಂಗಂತ ನಿನಗೆ ನನ್ನ ಮೇಲೆ ಯಾವ ಹಕ್ಕು ಇಲ್ಲ. ಲೈ ಜನ್ಮ ಕೊಡ್ತಂದೆಗೆ ಯಾರಾದ್ರು ಹಿಂಗ್ ಮಾತಾಡ್ತಾರೇನೋ? ನಾ ಇನ್ನು ಜನ್ಮ ಕೊಡುತ್ತೆ ಹಂಗಂತ ಇವ್ರ ತರ ಊರ್ ತುಂಬ ಹೇಳ್ಕೊಂಡ್ ತಿರುಗುತ್ತಾ? ನೋಡೆ ಇವಾಗ್ಲೇ ಹಿಂಗ್ ಮಾತಾಡ್ತಾನೆ, ಇನ್ನು ಕೊನೆ ಕಾಲದಲ್ಲಿ ಇವ್ ನಮ್ಮನ್ನ ನೋಡ್ಕೊಳ್ತಾನೇನೆ. ಯಾಕೆ ನೋಡ್ಕೋಬೇಕು? ಹುಲಿ ಸಿಂಹ ಅವ್ರ ಅಪ್ಪ ಅಮ್ಮನ್ ನೋಡ್ಕೊಳತ್ತಾ? ಈ ಮನುಷ್ಯನಿಗೆ ಆಸೆ ಜಾಸ್ತಿ, ಕೊನೆಗಾಲದಲ್ಲಿ ಸೇಫ್ ಆಗ್ಬೇಕು ಅಂತ. ಅದಕ್ಕೆ ತಂದೆ ತಾಯಿನೇ ದೇವ್ರು ಅಂತ ನಮ್ಮನ್ನ ಸೆಂಟಿಮೆಂಟ್ ಎಲ್ಲ ಲಾಕ್ ಮಾಡ್ಬಿಡ್ತಾರೆ. ಅಲ್ಲ ತಲೆ ಕೆಡ್ಸನಕ್ ಹೋಗ್ಬೇಡಿ. ಅಂತ ಟೈಮ್ ಬಂದಾಗ ಒಳ್ಳೆ ವೃದ್ಧಾಶ್ರಮ ನೋಡಿ ನಿಮ್ಮನ್ನ ಸೇರಿಸ್ತೀನಿ. ಏನೋ ಇಂತ ಮಾತಾಡ್ತೀಯ ನೀನು? ನಾನು ನಿನ್ನ ಮಗ ಅಂತ ಹೇಳ್ಕೊಳಕ್ ನನಗೆ ನಾಚೆ ಆಗತ್ತೆ. ಛೀ! ಅವನಿಗೆ ಈಗ ಅರ್ಥ ಆಗಲ್ಲ ಕಣೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯ. ಅಣ್ಣ
ತಗೋ ಕಾಫಿ ಕೊಡಿ. ಥ್ಯಾಂಕ್ಸ್ ಅಮ್ಮ. ಅಣ್ಣ ನಾನು ಊರಿಗೆ ಹೊರಡ್ತೀನಣ್ಣ. ಆಯ್ತು ಹೋಗಮ್ಮ. ಎಲ್ಲಣ್ಣ ರಾಜು ಇನ್ನೂ ಬಂದೇ ಇಲ್ಲ. ಹೋಗೋಕ್ಕೂ ಮುಂಚೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದೀನಿ. ನಾ ಇನ್ನೇನ್ ನೋಡ್ತೀಯಮ್ಮ, ಒಳ್ಳೆ ಮೂಡಲ್ಲಿದ್ದೆ, ಹೋಗ್ಬಿಡು. ಅಲ್ಲೇ ಬಂದೇ ಬಿಟ್ನಲ್ಲ ಕಂದ. 100 ವರ್ಷ ಆಯಸ್ಸು ಕಣಪ್ಪ. ಹೆಂಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನತ್ತೆ, ನೀವ್ ಹೇಗಿದ್ದೀರಾ? ಅವ್ರು ಹೇಗಾದ್ರೂ ಇರ್ಲಿ, ಸೆಮಿಸ್ಟರ್ ರಿಸಲ್ಟ್ ಬಂತಂತೆ. ಡ್ಯಾಡಿ, ಇವ್ರ ಮುಂದೆ ಇದೆಲ್ಲ ಬೇಕಾ? ಬೇರೆಯವ್ರ ಹತ್ರ ಹೇಳಕ್ ನಾಚಿಕೆ ಪಡ್ತಾ ಇದೀಯ ಅಂದ್ರೆ ನೀನ್ ಎಂತ ಕಿತ್ತೋದು ಸ್ಟೂಡೆಂಟ್ ಇರ್ಬೇಕು. ಓಹೋ, ನೀವೇನ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್? ನೀವು ಕಾಲೇಜ್ ಲೈಫ್ ಅಲ್ಲಿ ಕಿತ್ತಿ ದಬ್ಬಾಕಿರೋದು ನನಗೂ ಗೊತ್ತು. ನಾನು ದಬ ಹಾಕಿದೇನೋ ಕಿತ್ತು ಗುಡ್ಡಿ ಹಾಕಿದೇನೋ ನನಗೆ ವಾದ ಮಾಡ್ತೀಯ ನಿನ್ನಲ್ಲಿ? ಅಯ್ಯೋ ಅಣ್ಣ 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 ಸುಮ್ನಿರಣ್ಣ. ಬಿಡಮ್ಮ, ಯಾವಾಗ್ಲೂ ಇದೇ ಆಯ್ತು. ಎಷ್ಟು ಸಬ್ಜೆಕ್ಟ್ ಹೋದ್ವು? 1. ಹೌದಾ? ನಿಜ? 2. ಇಲ್ಲಿ ನಿಮ್ ಲೆಕ್ಚರ್ ನಂಬರ್ ಕೂಡ ಮಾತಾಡ್ತೀನಿ. 4 ಅಷ್ಟೇ. ಏನಿವಾಗ? ಸೇಮ್ ಆಗಲ್ವೇನೋ ನಿನಗೆ? ನಾನು ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಲ್ಲ. ಹಲೋ, ಆ ರಾಕಿ ಅವರಪ್ಪ 15 ಸಬ್ಜೆಕ್ಟ್ ಫೀಸ್ ಕಟ್ಟಿದ್ದಾರೆ ಗೊತ್ತಾ? ಕಟ್ತಾನೆ ಕಣೋ, ಅವನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಕಟ್ತಾನೆ. ನನ್ನ ಕಾರ್ಡ್ ತಗೊಂಡೋಗಿ ದುಡ್ಡು ಡ್ರಾ ಮಾಡ್ದೆ. 5,000 ಪಾಕೆಟ್ ಮನಿ ಬೇಕಿತ್ತು. ಅಂತ ಖರ್ಚೇನು ನಿನಗೆ? ಮುಚ್ಕೊಂಡು ದುಡ್ಡು ವಾಪಸ್ ಕೊಡು. ಸಾಕು, ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಕ್ಳು ಯಾಕೆ ಮಾಡ್ಕೋತೀರಾ ನೀವು? 500 ರೂಪಾಯಿ ಕೊಡಕ್ಕೆ ನಮ್ಮ ಅಪ್ಪ ನನ್ಗೆ ಎಷ್ಟು ಬೈತಾ ಇದ್ರು ಗೊತ್ತೇನೋ? ಹಲೋ, ಆಗ ಒಂದ್ ಬಿಯರು 30 ರೂಪಾಯಿ, 1 ಲೀಟರ್ ಪೆಟ್ರೋಲ್ 35 ರೂಪಾಯಿ. ಏನೋ ಬಾಳ ಖರ್ಚು ಮಾಡ್ಬಿಡ್ತೀನಿ ಅನ್ನೋ ತರ. ಆ ರೋಹಿತ್ ಅವ್ರ ಅಪ್ಪ ನೋಡಿ, ಅವ್ನ್ ಬರ್ತ್ಡೇಗೆ ಅಂತ 45 ಲಕ್ಷ ರೂಪಾಯಿ ಕಾರ್ ಕೊಟ್ಟಿದ್ದಾರೆ. ನೀವು 25 ಲಕ್ಷ ರೂಪಾಯಿ ಬೈಕ್ ಕೊಡ್ಸ್ಬಿಟ್ಟು ಅದನ್ನೇ ವಾಟ್ಸ್ಆಪ್ ಡಿಪಿಗೆ ಬೇರೆ ಹಾಕೊಂಡಿದ್ದೀರಾ. ಏನು ಅಂತ ನನ್ನ ಹೊಟ್ಟೆಲ್ ಹುಟ್ಟಿಬಿಟ್ಟು? ಹಲೋ, ನಾನೇನ್ ಉಡ್ಸಿ ಅಂತ ಹೇಳಿದ್ನಾ? ನನ್ನ ಕರ್ಮ ನಿಮ್ ಹೊಟ್ಟೆಲ್ ಹುಟ್ಟಿದ್ದೀನಲ್ಲ, ನಿಮ್ ಕರ್ತವ್ಯ ನೀವು ಸಾಕ್ತಾ ಇದ್ದೀರಾ ಅಷ್ಟೇ. ನಿನ್ನಂತ ಮಗ ನನಗೆ ಹುಡ್ತಾನೆ ಅಂತ ಗೊತ್ತಿದ್ರೆ ನಾನು ಮಗುನೇ ಮಾಡ್ಕೊತಾ ಇರ್ಲಿಲ್ಲ. ನಿಮ್ಮಂತ ಅಪ್ಪ ನನಗೆ ಸಿಗ್ತಾನೆ ಅಂತಿದ್ರೆ ನಾನು ಹುಡ್ತಾನೆ ಇರ್ಲಿಲ್ಲ. ಯಾವ ತಂದೆನು ಮಗನ ಕೇಳಿ ಹುಡ್ಸಲ್ಲ. ಹಲೋ, ನಿಮ್ಮ ಮೂಲಕ ಈ ಭೂಮಿಗೆ ಬಂದಿದ್ದೀನಿ ಅಷ್ಟೇ. ಹಾಗಂತ ನನ್ನ ಮೇಲೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಲೇ, ಜನ್ಮ ಕೊಟ್ಟಪ್ಪ ನಂಗೆಲ್ಲ ಮಾತಾಡ್ತೀರೇನಪ್ಪ? ನಾಯಿನೂ ಮರಿ ಹಾಕುತ್ತೆ ಅತ್ತೆ. ಹಾಗಂತ ಇಡೀ ಊರಿಗೆಲ್ಲ ಇವ್ರ ತರ ಹೇಳ್ಕೊಂಡ್ ತಿರ್ಗುತ್ತಾ? ಇವ್ರ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಯಾಕೋ ಇತ್ತೀಚೆಗೆ ನಮ್ಮ ಅಪ್ಪ ತುಂಬಾ ನೆನಪಾಗ್ತಾ ಇದ್ದಾರೆ. ಸರ್, ನಾನು ಚಿಕ್ಕವನಿದ್ದಾಗ ಜಾತ್ರೆಗೆ ಹೋಗಿದ್ವಿ. ನನಗೆ ದೇವ್ರು ಕಾಣಿಸ್ಲಿಲ್ಲ. ಅಪ್ಪ, ದೇವ್ರು ಕಾಣಿಸ್ತಿಲ್ಲ ಅಂದೆ. ನಮ್ಮಪ್ಪ ನಾನು ಎತ್ಕೊಂಡು ಬೆನ್ನ ಮೇಲೆ ನಿಲ್ಲಿಸ್ಕೊಂಡು ದೇವ್ರನ್ನ ತೋರಿಸಿದ್ರು. ನನಗೆ ಆವತ್ತು ಗೊತ್ತಿರಲಿಲ್ಲ ನಾನು ನಿಂತಿರೋದೇ ನನ್ನ ದೇವ್ರ ಮೇಲೆ ಅಂತ.